ಮಾಮ ಈಗ ತಾನೇ 17 ಹೋಗಿರೋದು. ಅದಕ್ಕೆ ನಾವೆಲ್ಲರೂ ಅವ್ರಿವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತ್ರಾ? ನಿಜ ಶಿವು, ಅದಕ್ಕೆ ಅಲ್ವಾ ಹೇಳೋದು, ಕಲ್ಲೇಟ್ ತಡ್ಕೋಬಹುದು, ಕಣ್ಣೇಟ್ ತಡಿಯೋಕ್ಕಾಗಲ್ಲ ಅಂತ. ಅದು ಯಾಕೆ ಕೆಲವು ಜನಕ್ಕೆ ಹೊಟ್ಟೆ ಉರಿ ಅಂತ. ಅಂಕಲ್, ನಮ್ಮ ರಾಣಿ ರಾಜರ ಮನೆಗೆ ಹೋಗ್ತಿದ್ದಾಳಲ್ಲ, ಅದಕ್ಕೆ ಕೆಲವ್ರಿಗೆ ಹಿಂಗೆಲ್ಲ ಅನ್ಸ್ಬೋದೇನೋ. ಯಾಕೆ ಹೇಳಿ, ಆ ರಾಜ ಬೇರೆ ಯಾರಿಗೂ ಸಿಗ್ಲಿಲ್ವಲ್ಲ, ಅದಕ್ಕೆ. ಸಿಗ್ತಿರೋದು ನಮ್ ರಾಣಿಗಲ್ವಾ? ಎಷ್ಟೋ ಜನ ಅದೇ ರಾಜ ಬೇಕು ಅಂತ ಆಸೆ ಪಟ್ಟಿರಬಹುದು, ಆದ್ರೆ ಆ ರಾಜಂಗೆ ನಮ್ ರಾಣಿನೇ ಬೇಕಾಗಿತ್ತು. ಯಾರಿಗೂ ಸಿಗ್ದಿರೋ ರಾಜ ನಮ್ ರಾಣಿಗ್ ಸಿಕ್ಕವನೆ ಅಂತ ಊರಲ್ಲಿರೋ ಹೆಣ್ಮಕ್ಳ ಜೊತೆ ಗಂಡು ಮಕ್ಳಿಗೂ ಊರ್ರಿ ಕಿತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಇನ್ಮೇಕೆ ನಾವೆಲ್ರು ಯಾರ ಮಾತ್ನು ಕಿವಿಗ ಕಳಿಕಿಲ್ಲ. ಮತ್ತೇನ್ ಪಾರ್ಸೆಲ್ ತಗೊಂಡ್ ಹೋಗ್ತೀಯಾ? ಏಯ್, ಚೋಟುದ್ದ ಇಲ್ಲ, ಮಾತ್ ನೋಡು, ಮುಚ್ಚೆ ಬಾಯಿ. ಸರಿನಪ್ಪ ಶಿವು, ನಾನಿನ್ನು ಹೊರಡ್ತೀನಿ. ಇರೋ ಮದಪ್ಪಣ, ಊಟ ಮಾಡ್ಕೊಂಡು ಹೋಗಿರುತ್ತೆ. ಅಯ್ಯೋ ಬೇಡ ಶಿವು, ಅಲ್ಲಿ ಲೀಲಾ ಅಡಿಗೆ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾಳೆ. ಹೋಗಿ ಊಟ ಮಾಡ್ಲಿಲ್ಲ ಅಂದ್ರೆ ಮುಖನ ಇಷ್ಟು ದಪ್ಪ ಮಾಡ್ಕೊಂಡಿರ್ತಾಳೆ. ಸರಿ ಅಂಕಲ್, ನೆಕ್ಸ್ಟ್ ಟೈಮ್ ಬರುವಾಗ ಆಂಟಿ ಮತ್ತೆ ಬಾನನ್ನು ಕರ್ಕೊಂಡು ಬನ್ನಿ. ಸರಿ ಕಣವ. ಆದ್ರೆ ಅದು ಏನೋ ನೆನ್ಪು ಮಾಡ್ಕೊಂಡು ಬಂದಿದ್ನಲ್ಲ ನಾನು. ಓಹೋ, ನಮ್ಮಪ್ಪ ಮೊಬೈಲ್ ನಂಬರ್ ಬಗ್ಗೆ ವಿಚಾರಿಸಿದ್ನ ಮತ್ತೆ ನೆನ್ಪಿಸ್ಕೊಂಡ ಅನ್ಕೋತೀನಿ. ಎಲ್ಲ ಇಲ್ಲೇ ಅವರಲ್ಲ ಗುರು, ಒಬ್ಬೊಬ್ರು ಬಂದು ಒಂದೊಂದ್ ಏಟ್ ಹಾಕರು ಮುಖ ಮೂತಿ ಎಲ್ಲ ಡೆಂಟ್ ಆಗೋಯ್ತದಲ್ಲ ದೇವ್ರೆ. ಅರ್ಥೇ ಹೋಗ್ಬಿಟ್ನಲ್ಲ. ಅಪ್ಪಯ್ಯ, ಇಲ್ಲ ಇಲ್ಲ, ನೀನ್ ಬಂದಿದ್ ಕೆಲ್ಸ ಎಲ್ಲ ಮುಗೀತು. ಬಂದೆ, ಕೂತ್ಕೊಂಡೆ, ಮಾತಾಡ್ದೆ, ಈಗ ಹೊಂಟ್ಬಿಡು. ಯಾಕಂದ್ರೆ ಪಾಪ ಮನೇಲಿ ಅವ್ವ ಮತ್ತೆ ಬಾನು ಇಬ್ರೇ ಇರ್ತಾರೆ. ಹೋಗ್ ಬತ್ತೀಯಾ? ಟಾಟಾ. ಬರ್ತೀನಿ. ಸರಿ ಆಮೇಲೆ ಒಂದು ವಿಷಯ. ಮತ್ತೆ ಬನ್ನ. ಏನಪ್ಪಯ್ಯ? ಸೀನಾ, ನೀನು ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಜಮ್ಮಾಗಿ ರಾಣಿ ಮದುವೆ ಓಡಾಡ್ಕೊಂಡಿರ್ಬೇಕು. ಹಿಂಗೆಲ್ಲ ಕೂದಲು ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನನ್ನ ಮಿಲಿಟರಿಲಿ ಇದ್ದಾಗ ನಾನು ಬೇಕಾದ್ರೆ ತಲೆನೇ ಕತ್ತರಿಸ್ಕೊಬಿಡ್ತೀನಿ. ಆದ್ರೆ ನೀನ್ ಆ ಕತೆನೆಲ್ಲ ಹೇಳಪ್ಪ ಹೋಗ್ಬೇಡ. ಬರ್ತೀನಿ ಕಣವ. ಯಾರ್ದೋ ಒಂದು ನಂಬರು ನನ್ನ ಹತ್ರ ಐತೆ, ಅದು ಯಾರ್ದು ಅಂತ ನಾನು ಹೆಂಗ್ ತಿಳ್ಕೊಳ್ಳೋದು? ನಮ್ ಗುಂಡು ಪೇಡ್ ಮಗಿನೇ. ಈ ಅಪ್ಪ ಅಮ್ಮ ಆಚೆ ಹೋಗ್ಬೇಕಾದ್ರೆ ಮಕ್ಳು ಹಿಂದೆ ಓಡಾಯ್ತವಲ್ಲ, ಹಂಗ್ ಹೋಯ್ತವಳು ನೋಡಿ.